SSLC ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಆ್ಯನ್ಯುವಲ್ ಎಕ್ಸಾಮಲ್ಲಿ ಪಾರ್ಟ್ 1ನಲ್ಲಿ ಬರ್ತಕ್ಕಂಥ 1 ಮಾರ್ಕು 2 ಮಾರ್ಕು 3 ಮಾರ್ಕ್ ಮತ್ತು ಗ್ರಾಮರಲ್ಲಿ ಇರ್ತಕ್ಕಂಥ ಕ್ವಶನ್ಸ್ಗಳನ್ನು ನೋಡಿದ್ದೀವಿ. ಸೊ ಇಂದಿನ ವಿಡಿಯೋದಲ್ಲಿ ನಾನು ಏನು ಮಾಡ್ತಿದ್ದೀನಿ, ಕಂಟಿನ್ಯೂ ಆಗಿ RC ಆಗಿರ್ಬೋದು, ಪೋಯಮ್ಸ್ ಆಗಿರ್ಬೋದು, 4 ಮಾರ್ಕ್ ಕ್ವಶನ್ಸ್ ಆಗಿರ್ಬೋದು, ಎಸ್ಸೇಸ್ ಆಗಿರ್ಬೋದು, ಕಂಟಿನ್ಯೂ ಪಾರ್ಟನ್ನು ಮಾಡ್ತಾ ಇದ್ದೀನಿ. ಸೊ ಟೋಟಲಿ ನಮ್ಮ ವಿಡಿಯೋಗಳಿಂದ ನಿಮಗೆ 60+ ಮಾರ್ಕ್ಸ್ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬಂದೇ ಬರ್ತವೆ. ಸೊ ವಿಡಿಯೋನ ನೋಡಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಸೊ ನೋಡೋಣ ಮೋಸ್ಟ್ ಇಂಪಾರ್ಟೆಂಟ್ RC ಯಾವಿದಾವಂತ. ಐ ಆಮ್ ಸಾರಿ, ಐ ಆಮ್ ನಾಟ್ ಆಸ್ ಅಟ್ರಾಕ್ಟಿವ್ ಅ ಟ್ರಾವೆಲಿಂಗ್ ಕಂಪ್ಯಾನಿಯನ್ ಆಸ್ ದ ಒನ್ ಆಫ್ ದ ಜಸ್ಟ್ ಲೆಫ್ಟ್. ಪ್ಲೀಸ್ ಗಾಡ್ ಮೇಕ್ ಹಿಮ್ ಥಿಂಕ್ ಐ ಆಮ್ ಸ್ಟಿಲ್ ಪ್ರಿಟಿ. ವಾಟ್ ಹ್ಯಾವ್ ಐ ಡನ್ ಫಾರ್ ಮೈ ಕಂಟ್ರಿ? ಐ ಹ್ಯಾವ್ ಟೂ ಮಚ್ ಟು ಡೂ, ರನ್ ಎರಂಡ್ಸ್, ಗುಡ್ ಫ್ರೆಂಡ್ಸ್ ಮೇಕ್ ಅ ಗುಡ್ ನೈಬರ್ಸ್ ಅಂತ ಈ ಕ್ವಶನ್ ಪೇಪರಲ್ಲಿ ಇತ್ತು. ಈ ಕಡೆ ಎಸ್, ಐ ಟೋಲ್ಡ್ ಹಿಮ್ ನಾಟ್, ಮೈ ವರ್ತ್ ಡಿಡ್ ಗ್ರೋ, stay where you are until our backs are turned. Oh grave, keep shut, lest I be shamed. I really don't see the necessity. If you can cure animals, you can cure my son. ಈ ಕಡೆ ಇರ್ತಕ್ಕಂಥದ್ದು, let me but now they gracious will, death is second self, that are seals of all the rest. I am sorry, I am not as attractive a traveling companion as the one who just left. Next, money is not required to buy even one necessary of the soul. Oh grave, keep shut, lest I will be shamed ಅಂತ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದರಲ್ಲಿ ಇರ್ತಕ್ಕಂಥದ್ದು ಯಾವಿದಾವಪ್ಪ ಅಂತಂದರೆ, ವಾಟ್ ಹ್ಯಾವ್ ಐ ಡನ್ ಫಾರ್ ಮೈ ಕಂಟ್ರಿ? ಐ ಬ್ರಾಟ್ ಅ ರಾಂಗ್ ಮ್ಯಾನ್ ಇನ್ ಟು ದಿಸ್ ಪ್ಯಾರಡೈಸ್. ವೈ ಡೋಂಟ್ ಯು ಲುಕ್ ಔಟ್ ಆಫ್ ದ ವಿಂಡೋ? ಫಾರ್ ಆಲ್ ಹರ್ ಲಾಸ್ she can't tell whether I use it ill or well. I have too much to do, run errands ಅಂತ RCsಗಳನ್ನು ಕೊಟ್ಟಿದ್ರು. ಇನ್ನು ಪದ್ಯಗಳನ್ನು ನೋಡೋಣ. ಐ ವಾಸ್ ಆಂಗ್ರಿ ದಿಂದ ಡಿಡ್ ಗ್ರೋ, ಆ್ಯಂಡ್ ಐ ನೌ ಐ ಕೇಮ್ ದಿಂದ ಬ್ರೈಡ್ ಟು ಡೂ ಯಂಗ್ ಲೋಚಿನವರ್ ಅಂತ ಇದೆ. ಸೊ ಈ ಕಡೆ ಇರ್ತಕ್ಕಂಥದ್ದು ಹೀ ಸ್ವ್ಯಾಮ್ದಿಂದ ಹಿಡಿದು ಯಂಗ್ ಲೋಚಿನವರ್ ಆ್ಯಂಡ್ ಇಂಟುದಿಂದ ಹಿಡಿದು ದ ಟ್ರೀ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ, ಇವುಗಳನ್ನೇ ಓದಿ. ಆ್ಯಂಡ್ ಐ ವಾಟರ್ಡ್ದಿಂದ ಹಿಡಿದು ವೈಲ್ಸ್ ಆ್ಯಂಡ್ ಸೇವ್ದಿಂದ ಹಿಡಿದು ಯಂಗ್ ಲೋಚಿನವ್ರವರೆಗೂ ಇದೆ. ಸೊ ಇದರಲ್ಲಿ ಪೋಯಮ್ ಇರ್ತಕ್ಕಂಥದ್ದು ಸೇಮ್, ದ ರೀಚ್ ಇಂದ ಹಿಡಿದು ಆಫ್ ಗೋಲ್ಡ್ ಆ್ಯಂಡ್ ಇಟ್ ಇಂದ ಹಿಡಿದು ಇಟ್ ವಾಸ್ ಮೈನ್ ಅಂತ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪದ್ಯಗಳೇ ಇತ್ತು. ಇನ್ನು ನೆಕ್ಸ್ಟ್ 7 to 8 ಸೆಂಟೆನ್ಸಲ್ಲಿ ಕ್ವಶನ್ಸ್ಗಳನ್ನು ಮಾಡಬೇಕು. ಸೊ ಟೋಟಲಿ ನೀವು 3 ಕ್ವಶನ್ಸ್ಗಳನ್ನು ಅಟೆಂಪ್ಟ್ ಮಾಡಬೇಕಾಗ್ತದೆ, ಇಂಟರ್ನಲ್ ಚಾಯ್ಸ್ ಇರ್ತಾವೆ ನೋಡಿ. Mahatma Gandhi says that a moral act should be done without compulsion. How does the illustrate this? Is the title, The Gift of the Maggie, appropriate for the story? Justify. The approach of the section, the postman, the blacksmith and the baker to the game is a typical of their professional. Elaborate this. How was the diary of Anne Frank an eye-opener to the Germans to the viciousness of racial persecution? Describe the effect that the spectacle of the peak had on Wordsworth's mind. Only the test of the fire makes fine steel, say Abraham Lincoln. Do you agree? Give reasons to support your point of view ಅಂತ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಇಲ್ಲಿರ್ತಕ್ಕಂಥ 3 ಮಾರ್ಕ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಲ್ಲಿ ನೋಡೋದಾದ್ರೆ, ಹೌ ಡಸ್ ದ ಪೋಯಟ್ ಬ್ರಿಂಗ್ ಔಟ್ ದ ಫೀಲಿಂಗ್ಸ್ ಆಫ್ ದ ಫೀಮೇಲ್ ಕ್ರೇನ್ on the death of its male partner, or explain why a Bhutto served his right hand thumb. Next, narrate the events where we see the glimpses of Nazi cruelty in the write-up of Louis Lee Jung. C.V. Raman says that water is the real elevus of life. Justify the statement giving examples. Write a summary of the poem CLM. Man today is an unstoppable buying machine. ಎಲಿಸಿಡೇಟ್ ವಿತ್ ಎಕ್ಸಾಂಪಲ್ಸ್ ಅಂತ ಕೇಳಿದ್ದಾರೆ. ಸೊ ಈ ಕ್ವಶನ್ ಪೇಪರಲ್ಲಿ ಕೊಟ್ಟಿದ್ದು, ವಾಟ್ ಆರ್ ಹ್ಯೂಮನ್ ಕ್ವಾಲಿಟೀಸ್ ಆಫ್ ಪಾಚರ್ ಡೂ ಯು ಅಡ್ಮೈರ್? ಎಕ್ಸ್ಪ್ಲೇನ್ ವೈ ಬುಟ್ಟೋ ಸರ್ವ್ಡ್ ಆಫ್ ರೈಟ್ ಹ್ಯಾಂಡ್ ಥಮ್ ಅಂತ ಕೇಳಿದ್ದಾರೆ. ಎಕ್ಸ್ಪ್ಲೇನ್ ದ ಕಂಟೆಂಟ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ರೆಕಾರ್ಡೆಡ್ ಬೈ ಆನಿ ಫ್ರ್ಯಾಂಕ್ ಇನ್ ಹರ್ ಡೈಲಿ. ವೈ ಡಿಡ್ ದ ಬಾಯ್ ಟರ್ನ್ ಬ್ಯಾಕ್ ವಿತ್ ಟ್ರೆಂಬ್ಲಿಂಗ್ ಓರ್ಸ್? ಎಕ್ಸ್ಪ್ಲೇನ್ ದ ಎಕ್ಸ್ಪೆರಿಮೆಂಟ್ ಡನ್ ಬೈ ದ ಲೂಯಿಸ್ ಟು ಪ್ರೂವ್ ದ್ಯಾಟ್ ಅನಿಮಲ್ಸ್ ಕುಡ್ ನಾಟ್ ಹ್ಯಾವ್ anthrax twice. Next, what does C.V. Raman say about rain feed tanks? So ಈ ಕಡೆ ಇರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ 3 ಮಾರ್ಕ್ ಕ್ವಶನ್ಸ್ ಅಲ್ಲಿ, ಎಸ್, what did the drona seek the Bhutto as a recompense?
What a justification did Drona give for his unfair demand? Why did Wordsworth say that his moving the boat is an act of stealth? Why was he guilty of the act? Write the summary of the poem Vachana. List out all the values which the poet father wants the teacher to teach his son. How was the diary of Anne Frank and eye-opener of the Germans to the oasis of racial persecution? Write the ideas of the poet brought out in the poem Mending Wall regarding the wall and the 3 mark ಕ್ವಶನ್ಸ್ಗಳೆಲ್ಲನೂ ಕೂಡ ಮುಗೀತು. ಇನ್ನು ನೆಕ್ಸ್ಟ್ ಉಳಿದಿದ್ದು ಏನಪ್ಪ ಅಂತಂದರೆ ಎಸ್ಸೇಸ್ಗಳನ್ನು ಆಲ್ರೆಡಿ ಲೆಟರ್ಗಳಲ್ಲಿ ಪರ್ಸ್ನಲ್ ಒಂದಿರ್ತದೆ, ಆಫೀಸಿಯಲ್ ಒಂದಿರ್ತದೆ, ಅದನ್ನು ಸ್ವಲ್ಪ ಪ್ಯಾಟರ್ನ್ ನೋಡ್ಕೊಡ್ರಿ. ಬಟ್ ಮೋಸ್ಟ್ ಎಕ್ಸ್ಪೆಕ್ಟ್ ಆಗಿರ್ತಕ್ಕಂಥ ಎಸ್ಸೇಸ್ಗಳನ್ನು ನೋಡ್ಕೊಂಡು ಹೋಗಿ. ಆ್ಯಸ್ ಅ ಸ್ಟೂಡೆಂಟ್ ಯುವರ್ ರೋಲ್ ಇನ್ ಕೀಪಿಂಗ್ ದ ಎನ್ವಿರಾನ್ಮೆಂಟ್ ಕ್ಲೀನ್ ಆ್ಯಂಡ್ ಗ್ರೀನ್, ಅಡ್ವರ್ಸ್ ಎಫೆಕ್ಟ್ಸ್ ಆಫ್ ಮಾಸ್ ಮೀಡಿಯಾ ಆನ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಈ ಕಡೆ ಇರ್ತಕ್ಕಂಥದ್ದು ಎಸ್ ಸೇಫ್ಟಿ ಆ್ಯಂಡ್ ಡಿಗ್ನಿಟಿ ಆಫ್ ವುಮನ್ ಇನ್ ಇಂಡಿಯಾ, ಪಂಚುಯಾಲಿಟಿ. ಈ ಕಡೆ ಇರ್ತಕ್ಕಂಥದ್ದು ಎಸ್ ಸೋಷಿಯಲ್ ಮೀಡಿಯಾ ಮ್ಯಾನ್ಸ್ ಅ ರೋಲ್ ಇನ್ ರಿಡ್ಯೂಸಿಂಗ್ ಗ್ಲೋಬಲ್ ವಾರ್ಮಿಂಗ್ ಅಂತ ಕೊಟ್ಟಿದ್ದಾರೆ. ಈ ಕಡೆ ಇರ್ತಕ್ಕಂಥದ್ದು ಇಂಪಾರ್ಟೆನ್ಸ್ ಆರ್ ರೋಲ್ ಆಫ್ ನ್ಯೂಸ್ ಪೇಪರ್ಸ್, ರೈಟ್ ಟು ಎಜುಕೇಷನ್ ಆ್ಯಕ್ಟ್ 2009 ಅಂತ ಕೇಳಿದ್ದಾರೆ. ಸೊ ಲೆಟರಲ್ಲಿ ಮೇಲೆ ನಿಮಗೆ ಇಮ್ಯಾಜಿನ್ಗಳನ್ನು ಕೊಟ್ಟಿರ್ತಾರೆ, ಸೇಮ್ ಅದನ್ನು ಪ್ಯಾಟರ್ನ್ ಫಾಲೋ ಮಾಡಬೇಕು. ಈ ಕಡೆ ಕೊಟ್ಟಿದ್ದಾರೆ ರೈಟ್ ಅ ಲೆಟರ್ ಟು ದ ಮುನ್ಸಿಪಲ್ ಕಮಿಷನರ್ complaining about the irregular and inadequate supply of water to your locality, or write a letter to your friend describing the annual day celebration in your school. ಈ ಕಡೆ write a letter to the local government of your area asking their assistance in your efforts in keeping your school surroundings clean, or write a letter to your father telling about your preparation for tests and exams. ಈ ಕಡೆ write a letter to the director of Doordarshana Chandana suggesting improvement in the school education program, or write a letter to your friend describing the various club activities conducted in your school after COVID-19 ಅಂತ ಕೊಟ್ಟಿದ್ದಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸನ್ನು ಕೊಟ್ಟಿದ್ದೀನಿ. ಆಲ್ರೆಡಿ ಎಲ್ಲ ಫಸ್ಟ್ ಪಾರ್ಟು ಮತ್ತು ಸೆಕೆಂಡ್ ಪಾರ್ಟ್ ಕಂಪಲ್ಸರಿಯಾಗಿ ನೋಡಿ. ಖಂಡಿತ ನಿಮಗೆ ಒಳ್ಳೆಯದಾಗ್ತದೆ, ಒಳ್ಳೆಯ ಅಂಕಗಳು ಸಿಗ್ತವೆ ಅಂತ ಹೇಳ್ತಾ, ನೀವು ಎಸ್ ಅಂದರೆ ಮತ್ತೆ ನಾನು ಬಹಳಷ್ಟು ಕ್ವಶನ್ ಪೇಪರ್ಗಳನ್ನು ನಿಮಗಾಗಿ ಶೇರ್ ಮಾಡ್ತೀನಿ, ಎಸ್ ವಿತ್ ಆನ್ಸರ್ಸ್ಗಳನ್ನು ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.